ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸೋಮಶೇಖರ್ ಅವರ ಸಾನ್ನಿಧ್ಯ. ಕಲೆ ಸಾಹಿತ್ಯ ಸಂಸ್ಕೃತಿಗಾಗಿ ಕೊಡುಗೆ ನೀಡಿದ ಕೊಡುಗೈಧಾನಿ ಕನ್ನಂಬಾಡಿ ಕಟ್ಟೆಯ ಸಾಕ್ಷಿ ನಿಮ್ಮ ಸಾಧನೆಗೆ ಜೀವನಾಡಿ ಮರೆಯೋದುಂಟೆ ಮೈಸೂರು ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ ಸಾವಿರಾರು ವರ್ಷ ಕಳೆದರೂ ಸಮಯದಂತ ಸಾಧನೆ ದುಂಟೆ ಮೈಸೂರು ದೊರೆಯ ಸಾವಿರಾರು ವರ್ಷ ಕಳೆದರೂ ಸಮಯದಂತ ಸಾಧನೆಯ ಹಗಲಿರುಳು ಪರಿಹರಿಸಿ ಬಹುಜನರ ವೇದನೆಯ ಮೈಸೂರು ದೊರೆಯ ಬದುಕಿನ ಸಾಧನೆಯನ್ನು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯನ್ನು ಪ್ರಸ್ತುತಪಡಿಸಲಿದ್ದಾರೆ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು. ಇದೊಂದು ಅತ್ಯಂತ ಅಭೂತಪೂರ್ವವಾಗಿರ್ತಕ್ಕಂಥ ಸಮಾರಂಭ. ಬಹಳ ಜನ ವೇದಿಕೆಯ ಮೇಲೆ ಈ ಜಿಲ್ಲೆಗೆ ಕೀರ್ತಿಯನ್ನು ತಂದಿರತಕ್ಕಂಥ ವ್ಯಕ್ತಿಗಳು ವೇದಿಕೆ ಮೇಲೆ ಇದ್ದಾರೆ. ನೀವೆಲ್ಲ ಇದ್ದೀರಿ. ನಿಮ್ಮೆಲ್ಲರನ್ನು ಸ್ವಾಗತಿಸೋದಕ್ಕೆ ಮತ್ತೆ ಈ ಸಮಾರಂಭದ ಒಂದು ವೈಶಿಷ್ಟ್ಯವನ್ನು ಕುರಿತು ಒಂದೆರಡು ಮಾತುಗಳನ್ನು ಆಡೋದಕ್ಕೆ ನಿಮ್ಮ ಮುಂದೆ ನಿಂತಿದೆ. ಈ ದಿವಸ BH ಮಂಗೇಗೌಡ ಶಿಕ್ಷಣ ಪ್ರಶಸ್ತಿ, ನಂಜಮ್ಮ ಸಮಾಜ ಸೇವಾ ಪ್ರಶಸ್ತಿ, ಮೋಟೇಗೌಡ ಕೃಷಿಕ ಪ್ರಶಸ್ತಿ, KT ಶ್ರೀಕಂಠೇಗೌಡ ಶಿಕ್ಷಕ ಪ್ರಶಸ್ತಿ ಹಾಗೂ KL ಅರುಣ್ ಸ್ಮರಣಾರ್ಥ ವಿದ್ಯಾರ್ಥಿ ನಗದು ಪುರಸ್ಕಾರವನ್ನು ಪ್ರದಾನ ಮಾಡತಕ್ಕಂಥ ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ಸನ್ಮಾನ್ಯ CS ಪುಟ್ಟರಾಜು ಅವರು ಇವತ್ತು ನಮ್ಮ ನಡುವೆ ಇರ್ತಕ್ಕಂಥದ್ದು ನನಗೆ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ. ಪುಟ್ಟರಾಜು ಅವರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಶ್ರೀ NM ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಹಾಗೆ ನಂಜಮ್ಮ ಸಮಾಜ ಸೇವಾ ಪ್ರಶಸ್ತಿಗೆ ರಾಜೇಂದ್ರಾಗಿ ಅವರು ಶ್ರೀ ಜೆ ರಾಜಶೇಖರಯ್ಯ ದೊಡ್ಡಗನ್ನಡಿಯ ಅಧ್ಯಕ್ಷರ ಅಪ್ಪಣೆಯನ್ನು ಕೋರಿ ಒಂದೆರಡು ಮಾತುಗಳನ್ನ ಆಡಲು ಬಯಸ್ತೇನೆ. ಇವತ್ತಿನ ಸಮಾರಂಭ ಬಹಳ ವಿಶೇಷವಾದ. ನನಗಾದರೂ ಕೂಡ ನನ್ನ ಜಯಪ್ರಕಾಶ್ ಗೌಡ ಅವರು ಬಹಳ ಸುಮಾರು 14 ದಶಕಗಳ ಒಡನಾಟ, ಫ್ರೆಂಡ್ಸ್ ಕ್ಲಾಸ್ ಹಾಗೆ ನನ್ನ ಕೋರಿಕೆಗಳನ್ನು ನನ್ನ ಶ್ರೇಯಸ್ಸನ್ನು ವಹಿಸ್ತಕ್ಕಂಥ ಒಬ್ಬ ಆತ್ಮೀಯ ಸ್ನೇಹಿತ. ಕರ್ನಾಟಕ ಸಂಘ, ಕರ್ನಾಟಕದ ಸಂಘದ ಇತಿಹಾಸ ಪರಂಪರೆ ಹೆಗ್ಗಳಿಕೆ ನಾವು ಮನವಿ ಮಾಡಿಕೊಂಡಿದ್ದೇವೆ. ಈ ಒಂದು ಕರ್ನಾಟಕ ಸಂಘ ಸಂಸ್ಕೃತಿ ಸಂಸ್ಕಾರದ ಆಗರವಾಗಿರತಕ್ಕಂಥದ್ದು. ಇದಕ್ಕೆ ಅನೇಕ ಹಿರಿಯರ ಒಂದು ಆಶೀರ್ವಾದ ಇರ್ತಕ್ಕಂಥದ್ದು. ಸಾಹಿತ್ಯ, ಕಲೆ, ಶಿಕ್ಷಣ ಇದಕ್ಕೆ ಒತ್ತನ್ನು ಕೊಟ್ಟುಕೊಂಡು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಮುಂದೆ ನಮಗೆಲ್ಲರಿಗೂ ಕೂಡ ಮಂಡಿಗೆ ಜೀವ ಕಳೆಯನ್ನು ಹೊಂದಿರತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ
ವರ್ಷೋಕ್ತಿಯಾದ ನಮ್ಮ ಶ್ರೀಕಂಠೇಗೌಡರು ಮತ್ತು ಅಷ್ಟೇ ಒಂದು ಆಲೋಚಿಸಿ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥ ಹನುಮಂತರು ಅವರನ್ನ ನಾನು ಈ ಒಂದು ಅವಕಾಶಕ್ಕಾಗಿ ಸ್ಮರಿಸಿ ಇವತ್ತು ಬಾಳಿನಲ್ಲಿ ಅತ್ಯಂತ ಮಹತ್ವದ ಮಜಲ್ಗಳನ್ನ ಕಂಡಂತ ಸಂದರ್ಭಗಳಲ್ಲಿ ನಾನು ಒಪ್ಪಿಕೊಂಡ ಆರಾಧಿಸುವ ಪೂಜಿಸುವ ಹೆಸರಿನಲ್ಲಿ ಪ್ರಶಸ್ತಿಗಳನ್ನ ಕೊಡಬೇಕು ಅನ್ನೋಂತ ಕಾರ್ಯವನ್ನ ಪ್ರಾರಂಭ ಮಾಡಿ ಅದನ್ನ ನಮ್ಮ ಸಮಾಜ ಪ್ರಶಸ್ತಿ ಪುರಸ್ಕೃತ ರಾಜಶೇಖರಣ್ಣವನ್ನ ನೋಡಿದ ಮೇಲೆ ಅರೆ ಬಹಳ ಕಷ್ಟದಲ್ಲಿರ್ತಕ್ಕಂಥ ಅವರು ಬಹಳ ಧಾರಾಳವಾಗಿ ಪ್ರಶಸ್ತಿಯನ್ನು ಕೊಡುವಂತ ಮಗನ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾವು ಯಾಕೆ ನಮ್ಮ ಕಾರ್ಯಕ್ರಮವನ್ನು ವಿಸ್ತಾರ ಮಾಡಬಾರದು ಅಂತೇಳಿ ಯೋಚನೆ ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಅತ್ಯಂತ ಪ್ರೀತಿಯಿಂದ ಕರೆದ ಎಲ್ಲರೂ ಇಲ್ಲಿ ಆಗಮಿಸಿದ್ದೀವಿ. ಸಭಾಂಗಣ ತುಂಬಿದೆ, ಕಾರ್ಯಕ್ರಮ ಕಳೆ ಕಟ್ಟಿದೆ. ಮೊದಲಿಗೆ ಅಕ್ಷರದಾದ ಮಂಗೇಗೌಡರು ಬಹುಶಃ 60ರ ದಶಕದ ಕಾಲಘಟ್ಟದಲ್ಲಿ ಮಂಡ್ಯ ಜಿಲ್ಲೆಯ ಕಟ್ಟ ಕಡೆ ಹಳ್ಳಿ ಬೆಕ್ಕಳ್ಳಿ ಗ್ರಾಮದಲ್ಲಿ ಮಕ್ಕಳಿಗೆ ಶಿಕ್ಷಣ, ಬರೀ ಶಿಕ್ಷಣ ಅಷ್ಟೇ ಅಲ್ಲ, ಅವರಿಗೆ ಊಟ ಕೊಡೋದ್ರ ಜೊತೆಗೆ ಅನ್ನ ದಾಸೋಹದ ಜೊತೆಗೆ ಶಿಕ್ಷಣ ಕೊಡುವಂತ ಕೈಂಕರ್ಯವನ್ನ ಮಾಡ್ತಾ ತಾವು ಬೆಳೆದ ಭತ್ತ ರಾಗಿಯನ್ನ ಮಾರಿ ಕಬ್ಬನ್ನ ಮಾರಿ ಶಿಕ್ಷಕರಿಗೆ ಸಂಬಳ ಕೊಡ್ತಾ ಬಹಳ ಮಾರ್ಗ ಕಟ್ಸ್ಕೊಂಡು ಬಂದಂತ ಆ ಕಾಲೇಜಲ್ಲಿ ನನಗೂ ಪ್ರಾಚೀನ ಆಗುವಂತ ಒಂದು ಅವಕಾಶ ಸಿಗ್ತದೆ. ಇವತ್ತು ಇನ್ನೂ ವಿಸ್ತಾರಕ್ಕೆ ಬೆಳೆದಿದೆ. ಹಾಗಾಗಿ ಅವರ ಹೆಸರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆಗೆ ಪ್ರಶಸ್ತಿ ಕೊಡುವಂತ ಪರಂಪರೆಯನ್ನ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅದಕ್ಕೆ ಕೆ.ಟಿ. ಚಂದೂರು ಅತ್ಯಂತ ಸೂಕ್ತ ಆಗುವಂತ ಶಿಫಾರಸನ್ನ ನಾನೇ ಸಮಿತಿಯವರಿಗೆ ಮಾಡ್ತೀನಿ. ಅನುಭವ ಇದೆಯಲ್ಲ, ಅನುಭವ ಮತ್ತು ನೇರವಾಗಿ ನಾವು ನೋಡಿದಾಗ ಅದಕ್ಕೆ ಆಯ್ಕೆಗೆ ಅವಕಾಶ ಮಾಡಿಕೊಟ್ಟಾಗ ಅದಕ್ಕೆ ಬೆಲೆ ಹೆಚ್ಚು ಬರುತ್ತೆ, ಮೌಲ್ಯ ಹೆಚ್ಚು ಬರುತ್ತೆ. ನಮ್ಮ ರಾಜಶೇಖರಯ್ಯನವರು ಅಗಲಿದ ತಮ್ಮ ಸೈನಿಕ ಮಗನ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಅತ್ಯಂತ ಧಾರಾಳವಾಗಿ ಉಡುಗೊರೆಯಾಗಿ ದಾನವಾಗಿ ಕೊಡುವಂತ ಒಂದು ಪರಂಪರೆ ನನ್ನ ಕಣ್ಣನ್ನು ತೆರೆಸಿದೆ, ನನ್ನನ್ನು ಹೆಚ್ಚಿಸಿದೆ ಅಂದಮೇಲೆ ಅವರು ನಿಜವಾಗ್ಲೂ ಒಬ್ಬ ಸಮಾಜ ಸೇವಕರಲ್ವಾ? ಹಾಗಾಗಿ ಅಂತ ಸಮಾಜ ಸೇವಕರನ್ನ ನಾವು ಗೌರವಿಸೋಣ, ಆ ಪ್ರಶಸ್ತಿಗೆ ಅವರೇ ಅರ್ಹರು ಅಂತೇಳಿ ಅಂದ್ಕೊಂಡು ಅವರನ್ನೇ ನಾವು ಕರೆದಿದ್ದೇವೆ. ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನೂತನವಾಗಿ ಅಧಿಕಾರವನ್ನು ಸ್ವೀಕರಿಸಿದಂತಹ ಇವರ ಸಾರ್ವಜನಿಕ ಗೌರವ ಸಲ್ಲುತ್ತದೆ. ಹಾಗೆಯೇ ಕರ್ನಾಟಕ ರಾಜ್ಯ ಸಣ್ಣ ಚಪ್ಪಾಳಿಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಹೊರಟಿದ್ದಾರೆ, ಆಮೇಲೆ ನಮ್ಮ ಕೆ ಸಿಂಗಾರೇಗೌಡರಿದ್ದಾರೆ, ಟಿ ಎನ್ ಮಾದಪ್ಪಗೌಡರಿದ್ದಾರೆ, ನಮ್ಮ ಜಯದೇವಿ ನೋಡಿದ್ದಾರೆ, ಎಂ ಕೆ ಶಿವಜಯಪ್ಪ ಅವರಿದ್ದಾರೆ, ಜಿ ಎಸ್ ಬೊಮ್ಮೇಗೌಡರಿದ್ದಾರೆ, ಆಮೇಲೆ ಎಂ ಕೆ ಪಾಪಯ್ಯ ನೋಡಿದ್ದಾರೆ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪುಟ್ಟರಾಜನವರೇ, ಇದರಿರುವಂತಹ ಕೆ ಟಿ ಶ್ರೀಕಂಠೇಗೌಡರೇ, ಕೆ ಟಿ ಹನುಮಂತವರೇ, ರಘು ಅವರೇ, ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಅವರೇ, ನಮ್ಮ ಕರ್ನಾಟಕ ಸಂಘದ ನಿರ್ದೇಶಕರುಗಳೇ, ಸಾಕಷ್ಟು ಒಕ್ಕಲಿಗ ಸಮುದಾಯದ ರಾಜ್ಯ ಒಕ್ಕಲಿಗ ಸಮುದಾಯದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಆತ್ಮಾನಂದರವರೇ, ಡಾಕ್ಟರ್ ಚಂದ್ರರಾವ್ ಅವರೇ, ಇಲ್ಲಿ ನೆರೆದಿರುವಂತಹ ಎಲ್ಲರೂ ಪ್ರಶಸ್ತಿ ಕೊಡೋದು ನಿಧನರಾದವರಂತಹ ಸ್ಮರಣೆ ಮಾಡ್ಕೊಳ್ಳುವಂಥದ್ದು ಮತ್ತು ಅವರ ಸೇವೆಗಳನ್ನ ಗುರುತಿಸಿ ಪ್ರಶಸ್ತಿಗಳನ್ನು ಕೊಡುವಂಥ ಕಾರ್ಯಕ್ರಮಗಳನ್ನ ಸದಾ ಮಾಡ್ಕೊಂಡು ಬರ್ತಾ ಇದೆ. ಅದು ಎಲ್ಲಿ ಈ ಕಾರ್ಯ ನಡೀತಾ ಇಲ್ಲ, ನಮ್ಮ ಕರ್ನಾಟಕ ಸಂಘದಲ್ಲಿ ಮಾತ್ರ ನಮ್ಮ ಜಯಪ್ರಕಾಶ್ ಗೌಡರನ್ನ ಕಳ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಅಂದರೆ ಯಾರನ್ನೂ ಮರಿಬಾರ್ದು, ಅವರು ಚರಿತ್ರೆಯಾಗಿ ಉಳಿಬೇಕು, ಅವರು ದಾಖಲೆ ಆಗಬೇಕು, ಅವರ ಹೆಸರು ದಾಖಲೆ ಆಗಬೇಕು ಅನ್ನೋ ಒಂದು ಕಾರ್ಯನ ಅವರು ಸದಾ ನೆನೆಸ್ಕೊಂಡು ಮಾಡ್ತಾ ಬರ್ತಾ ಇರೋದು ನಾವೆಲ್ಲ ಶ್ಲಾಘನೆ ಮಾಡಬೇಕು. ಹಾಗೆ ನನಗೆ ಕರ್ನಾಟಕ ಸಂಘ
ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಉಪಮುಖ್ಯಮಂತ್ರಿಗಳು, ನಮ್ಮ ಉಸ್ತುವಾರಿ ಮಂತ್ರಿಗಳು, ಶಾಸಕರು ಎಲ್ಲರೂ ಸೇರಿ ನನ್ನನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆ ಉದ್ಯೋಗದ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆ. ಅದು ನನಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ಮತ್ತು ನಮ್ಮ ಎಲ್ಲ ಗುರು ಹಿರಿಯರು ಕೂಡ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಎಲ್ಲರೂ ನನ್ನನ್ನು ಬೆಂಬಲಿಸಿದ್ದಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಹಾಗೆ ಮಂಗೇಗೌಡರ ಬಗ್ಗೆ ನಾನು ಮಾತನಾಡಲೇಬೇಕು. ಅದು ಪಕ್ಕಪಕ್ಕದ ಇಂಥ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಇವತ್ತು ಇಂಥ ಪುಣ್ಯಾತ್ಮರನ್ನ ಸ್ಮರಿಸುವಂತ ಕೆಲಸ ಇವತ್ತು ನಮ್ಮ KTC ಕಟ್ಟೆಯಲ್ಲಿ ಅವರ ಕುಟುಂಬದ ವರ್ಗದಿಂದ ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಾನು ಅವರ ಇಡೀ ಕುಟುಂಬವನ್ನು ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ.